ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಶ್ರೀ ಕೊಟಬಾಗಿ ದುರ್ಗಾದೇವಿಯ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮಗಳು ಭಕ್ತಿ ಮತ್ತು ವೈಭವದೊಂದಿಗೆ ಜರುಗಿದವು. ಏಪ್ರಿಲ್ 30, 2026 ಗುರುವಾರ ಬೆಳಗ್ಗೆ 7 ಗಂಟೆಗೆ ದೇವಿಯ ಪುರ ಪ್ರವೇಶ ಕಾರ್ಯಕ್ರಮ ಭವ್ಯವಾಗಿ ಜರುಗಿದೆ. ಅರಳಲೆ ಹಿರೇಮಠದಿಂದ ಪ್ರಾರಂಭವಾದ ಮೆರವಣಿಗೆ ಕುಂಭಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ರೇಣುಕಾ ಚಿತ್ರಮಂದಿರ ಕ್ರಾಸ್, ಬಜಾರ ರಸ್ತೆ, ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಮಾರ್ಗವಾಗಿ ಸುಂಕದಕೇರಿ ಹಾಗೂ ಸುಣ್ಣಗಾರ ಓಡಿಯ ಮೂಲಕ ಕೂಸೂರು ಅವರ ಜಾಗದಲ್ಲಿ ನಿರ್ಮಿತಗೊಂಡ ದೇವಸ್ಥಾನಕ್ಕೆ ತಲುಪಿದೆ. ಮೇ 1, 2026 ಶುಕ್ರವಾರ ವಾಸ್ತುಶಾಂತಿ, ನವಗ್ರಹ ಹೋಮ, ದುರ್ಗಾ ಹೋಮ ನಂತರ ಶ್ರೀ ದುರ್ಗಾದೇವಿಯ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಗಳು ಜರುಗಿದವೆ. ಈ ಧಾರ್ಮಿಕ ಕಾರ್ಯಕ್ರಮಗಳು ಅರಳಲೆ ಹಿರೇಮಠದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವೇದಮೂರ್ತಿ ಚೆನ್ನಯ್ಯ ಸ್ವಾಮಿಗಳ ವೈದಿಕ ವಿಧಿವಿಧಾನದಲ್ಲಿ ಜರುಗಿದವು. ಅನಂತಕೋಟಿ ನಮನ ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ. ಟೈಮ್ ಹೋದಾಗ ನಿಂತ್ಕೊಂಡು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲಿನ ತಾಯಂದಿರು ನನಗೆ ಕರ್ಕೊಂಡು ಹೋಗಿ ದೇವಿಯ ದರ್ಶನವನ್ನು ಮಾಡಿಸಿ, ನೀವು MLA ಆದ್ರೆ ಇದನ್ನು ಮಾಡ್ಬೇಕು ನೋಡ್ರಿ ಅಂತೇಳಿ ನನ್ನ ಕಡೆಯಿಂದ ಮಾತು ಇರ್ತೈತಿ. ದೊಡ್ಡ ಬ್ರಿಡ್ಜ್ ಮಾಡ್ಬೋದು, ದೊಡ್ಡ ದವಾಖಾನೆ ಮಾಡ್ಬೋದು, ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೋದು. ಆದ್ರೆ ದೇವಸ್ಥಾನ ಏನೈತಲ್ಲ, ಆ ದೇವರು ಯಾರಿಂದ ಆಗ್ಬೇಕಂತೇಳಿ ಆಸೆ ಪಟ್ಟಿರ್ತಾರೋ ಅವರಿಂದಲೇ ಆಗ್ತೈತ. ಎಲ್ಲರಿದ್ದಲೂ ದೇವರು ತನ್ನ ಸೇವೆಯನ್ನು ಪಡೆದುಕೊಳ್ಳೋದಿಲ್ಲ. ನಂಗೀಗ ಬಹಳ ಖುಷಿ ಆಗ್ತೈತಿ. ಈ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು 400 ದೇವಸ್ಥಾನಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದೇನೆ ಕೇವಲ 16 ತಿಂಗಳಲ್ಲಿ. ಈ ಮಾತನ್ನ ನಾ ಹೇಳಿದಾಗ ಕೆಲವೊಬ್ಬರಿಗೆ ಬಹಳ ಬೇಜಾರಾಗ್ತೈತಿ. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ರಿ 400 ದೇವಸ್ಥಾನ ಅಂತ ಕೇಳ್ತಾರೆ. ನಾನು ಮೊನ್ನೆ 400 ದೇವಸ್ಥಾನದ್ದು ಲಿಸ್ಟ್ ಹಾಕ್ಬಿಟ್ಟೇನೆ. ನಾ ಮೊನ್ನೆ ಪಾಣಿಕಟ್ಟಿಗೆ ಹೋಗಿದ್ದೆ. ಪಾಣಿಕಟ್ಟಿ ಗ್ರಾಮದಲ್ಲಿ ಕೆಲವೊಂದು ದೇವಸ್ಥಾನಗಳಿಗೆ ನಾನು ಅನುದಾನವನ್ನು ಒದಗಿಸಿಕೊಟ್ಟಿದ್ದೆ. ಅಲ್ಲಿ ಗ್ರಾಮ ದೇವತೆಗೆ ಎಲ್ಲ ಕೆಲವೊಂದು ಹೊಸದಾಗಿ ದೇವಸ್ಥಾನಗಳನ್ನು 2 ಸೇರಿಸಿದ್ದೆ ಅಲ್ಲಿ. ಆ ಹೆಸರನ್ನು ನಾನು ಸಮಾರಂಭದಲ್ಲಿ ಓದಿದಾಗ ಕೆಲವೊಬ್ಬ ಯುವಕರು, ಸರ್ ನೀವು ದುಡ್ಡು ಹಾಕಿರಿ ಅಂತ ಹೇಳಿದ್ರಿ, ಇನ್ನು ಬಂದೇ ಇಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ, ಅದನ್ನು ಹಾಕಿ 1 ವಾರ ಆಯ್ತು, ಇನ್ನೇನು ಅದನ್ನು ಎಸ್ಟಿಮೇಟ್ ಮಾಡಿ ಮುಂದೆ ಕೆಲಸ ಮಾಡ್ತೀವಿ ಅಂತ ಹೇಳಿದೆ. ಅದನ್ನೇ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಒಂದು ತರಹದ ವಾತಾವರಣ ಸೃಷ್ಟಿಯನ್ನು ಮಾಡುವಂತ ನಾವು ಕಾಣ್ತಾ ಇದ್ದೀವಿ. ಈ ದೇವ್ರ ವಿಚಾರ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತ ವಿಚಾರ. ಇವತ್ತು ನೂರಾರು ಸಾವಿರಾರು ಕೋಟಿ ಇದ್ದಂತ ಜನ ಅದಾರೆ. ಅವ್ರಿಗೆಲ್ಲ ದೇವಸ್ಥಾನ ಕಟ್ಟೋ ಭಾಗ್ಯ ಬಂದಿಲ್ಲ. ದೊಡ್ಡ ಬಂಗ್ಲೆ ಕಟ್ಟೋ ಭಾಗ್ಯ ಬಂದಿರಬಹುದು, ಬ್ರಿಡ್ಜ್ ಕಟ್ಟೋ ಭಾಗ್ಯ ಬಂದಿರಬಹುದು, ದೊಡ್ಡ ಒಂದು ಆಸ್ತಿ ತಗೊಳ್ಳಂತ ಭಾಗ್ಯ ಬಂದಿರಬಹುದು. ಅದು ನನ್ನ ಭಾಗ್ಯದಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಪುರಾತನ ದೇವಸ್ಥಾನಗಳನ್ನು ಕಟ್ಟುವಂತ ಭಾಗ್ಯ ಐತಿ. ಇದು ನಿಜವಾಗ್ಲೂ ತಮ್ಮೆಲ್ಲರ ಆಶೀರ್ವಾದ ಅನ್ನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪಂಪಸ್ಥಾನ 15ನೇ ಶತಮಾನದ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ಯಾವುದೋ ಒಂದು ಕಾರಣಕ್ಕೆ ಹಿಂಗ ನಾನು ಸ್ವಲ್ಪ ಇಲ್ಲಿ ಎಲ್ಲರೂ ಬಂದಾಗ ನಾರ್ಮಲಿ ನಾನು ಸ್ವಲ್ಪ ಹಂಗೆ ತಿರುಗೋದು, ನೋಡೋದು, ರಸ್ತೆಗಳನ್ನ ಇಲ್ಲಿ ಏನೇನು ಅವ್ಯವಸ್ಥೆ ನೋಡೋದನ್ನು ಮಾಡ್ತಿರ್ತೀನಿ. ನೋಡೋಣ ನಡಿ ಅಂತೇಳಿ ಅಕ್ಕವ್ರು ಎಷ್ಟೋ ಮಂದಿ ಬಂದಿದ್ರು, ಒಂದು 20-30 ಮಂದಿ ಇಲ್ಲಿಂದ ನಮ್ಮ ತೇರ್ ಇವ್ರಲಿಂದ ಸಣ್ಣಲಿಯರ ಮನೆಯಿಂದ ಇಲ್ರಿ ಬರಬೇಕ್ರಿ ಸಾಹೇಬ್ರ ಬರಬೇಕ್ರಿ ಅಂತಂದು ಕರ್ಕೊಂಬಂದ್ರು. ಯಾಕಂದ್ರೆ ಇಂಥವು ನಾವು ಕಾರ್ಯಕ್ರಮ ಹಿಂದೂ ಸಂಸ್ಕೃತಿಗಳಿಗೆ ಮಾಡ್ತೇವೆ ಅಂದ್ರೆ ಅದು ನೆಚ್ಚತಕ್ಕಂಥದ್ದು ಕಾರ್ಯಕ್ರಮ. ಯಾಕಂದ್ರೆ ಒಂದೇ ಸಮಾಜಕ್ಕೆ ಮೀಸಲಾತಿ ಆಗೋದಿಲ್ಲಲ್ಲ, ಎಲ್ಲ ಸಮಾಜದವರು ಇವತ್ತು ಬಡ ಸಮಾಜ ಇದೆ. ಎಲ್ಲ ಕೂಲಿ ಕಾರ್ಯಕ್ರಮ ಅದಾರಿಲ್ಲ. ಯಾರು ಶ್ರೀಮಂತರಲ್ಲ, ಯಾರು ಅಗರ್ಭ ಶ್ರೀಮಂತರಲ್ಲ, ಯಾರು ನೌಕರಿ ಮಾಡಿರಲ್ಲ. ಆ ಬಡ ಸಮಾಜಕ್ಕೆ ಇಷ್ಟು ಖುಷಿಯಿಂದ ಮಾಡಿತ್ತಂದ್ರೆ ನನಗೆ ಭಾಳ ಖುಷಿ ಅನ್ಸಕತೈತಿ. ಯಾಕಂದ್ರೆ ಹಿಂದೂ ಸಂಸ್ಕೃತಿ ಒಳಗೆ ಇನ್ನೂ ಐತಪ್ಪ ನಮ್ಮ ಬಂಕಾಪುರದಾಗ ಬಡ ಸಮಾಜ ಒಕ್ಕಟ್ಲಿಂದ ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಮಾಡಿರೋದ ಅದು ಎಲ್ಲಿಂದ ದುರ್ಗಾ ಪರಮೇಶ್ವರಿ ಬಂಕಾಪುರದಾಗ ಅಂತ ನಾ ಹೇಳ್ಬೋದು. ಯಾಕಂದ್ರೆ ಸುಂಕಿಕೇರಿ ಓಣಿಯ ಸುಣಗಾರಗಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನೇ ಇಲ್ಲೇ ನಿಮ್ಮ ಹಿಂದೆ ನೋಡಿದಾಗ ಸ್ವಲ್ಪ ದೂರ ಹೋದ್ರೆ ದುರ್ಗಾದೇವಿ ಗುಡಿ ಐತಿ. ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐತಿ. ಅದ್ರ ಜೊತೆಗೆ ನೋಡಿದ್ರೆ ಶ್ರೀ ಹುಳ್ಳೇಶ್ವರ ದೇವಸ್ಥಾನ ಐತಿ. ಸ್ವಲ್ಪ ಎಡಬಾಗ ಹೋದ್ರೆ ಲಕ್ಷ್ಮೀ ದೇವಿ ದೇವಸ್ಥಾನ ಐತಿ. ಇನ್ನು ಸ್ವಲ್ಪ ಈ ಕಡೆ ಒಂದು ಹೀಗೆ
ಬರ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸೇರಿ ಅನೇಕ ಗಣ್ಯರು ಭಾಗವಹಿಸಿದ್ರು. ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಳೀಯ ಮುಖಂಡರು ಹಾಗೇನೆ ವಿವಿಧ ಸೇವಾ ಸಮಿತಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಭಕ್ತರು ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.